ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಮ್ಮ ಕಬ್ಬುಗಳಿಗೆ ಇಲ್ಲಿ ಮಟನೂ ನಾವು 2ರಿಂದ 3 ಗೊಬ್ಬರ ಹಾಕಿದೆವು. ಅದನ್ನು ಯಾವ ಥರ ಅಂತಂತಂದ್ರೆ ಅದನ್ನು ನಾವು ಗಳೆ ಹೊಡೆದ ಮಣ್ಣಾಗ ಮುಚ್ಚು ಮುಖಾಂತರ ನಾವು ಈ ಕಬ್ಬುಗಳಿಗೆ ನಾವು 2ರಿಂದ 3 ಗೊಬ್ಬರ ಹಾಕಿದೆವು. ಈ ಸದ್ಯ ಜೂನ್ ಜುಲೈದೊಳಗೆ ಈ ಕಬ್ಬು ಇಷ್ಟು ಎತ್ತರ ಆದಮೇಲೆ ಈ ಕಬ್ಬಿಗೆ ಯೂರಿಯಾ ಗೊಬ್ಬರ ಅವಶ್ಯಕತೆ ಐತಿ. ಅದಕ್ಕಾಗಿ ನಮಗೆ ಈ ಸದ್ಯ ಈ ಕಬ್ಬಿಗೆ ಯೂರಿಯಾ ಗೊಬ್ಬರ ಶಾರ್ಟೇಜ್ ಆದ ಕಾರಣ ನಾವು ಗೊಬ್ಬರ ಇಲ್ಲ ಅಂತ ಹೇಳ್ಯಾರ. ನಾವು ಹಂಗೆ ಸುಮ್ಮ ಬಿಟ್ಟಿವಿ ಅಂತಂತಂದ್ರೆ ನಮ್ಮ ಕಬ್ಬಿನ ಇಳುವರಿದೊಳಗನ ಭಾಳ ಕುಂಠಿತ ಆಕದಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ, ನಾ ಯಾವ ಥರಾಗೆ ಯಾವ ಗೊಬ್ಬರ ಹಾಕಿದನಂತ ಹೇಳ್ಯಾರ ಬರೀ ತೋರಿಸ್ತಾನಂತ. ನಾನು ಇಲ್ಲಿವರೆಗೆ ಈ ಕಬ್ಬು ಅಂತಂದ್ರೆ ಇದು SNK ಕಬ್ಬಿಗೆ ನಾ ಈ ಸ್ಟೇಜ್ ಬರೋ ಮಟ್ಟ ಅಂತಂದ್ರೆ ಈಗ 3 ಗೊಬ್ಬರ ಕಟ್ಟ್ಯಾನ. ಈಗ ನನಗೆ ಜಸ್ಟ್ ಜೂನ್ ಜುಲೈದೊಳಗನ ನಾನು ಇದಕ್ಕೆ ಇನ್ನೊಂದು ಡೋಸ ಯೂರಿಯಾ ಹೋಗಬೇಕಾಗಿತ್ತು. ಈಗ ನಾನು ಯೂರಿಯಾ ಗೊಬ್ಬರ ನನಗೆ ಶಾರ್ಟೇಜ್ ಆದ ಕಾರಣ ನಾ ಏನು ಮಾಡಿದೇನಪ್ಪ ಅಂತಂದ್ರೆ ಈ ಕಬ್ಬುಗಳಿಗೆ ನಾನು 19 1 ಎಕರೆಗೆ 2 ಬ್ಯಾಗ, ಆಮೇಲೆ ಮ್ಯಾಗ್ನೇಷಿಯಮ್ ಸಲ್ಫೇಟ್ 1 ಎಕರೆಗೆ ಮ್ಯಾಗ್ನೇಷಿಯಮ್ ಸಲ್ಫೇಟ್ 50 kg ಇವನು ನಾನು ಡ್ರಿಪ್ಪಿನ ಮುಖಾಂತರ ಈ ಕಬ್ಬಿ ಕೊಟ್ಟನು. ಇದನ್ನು ಯಾಕಪ್ಪ ಅಂತಂತಂದ್ರೆ ನನಗೆ ಯೂರಿಯಾ ಗೊಬ್ಬರ ಶಾರ್ಟೇಜ್ ಆ ಸಂಬಂಧಾಗಿ ನಾನು ಈ ಬೆಳೆಗೆ ಅದನ್ನು ನಾನು ಡ್ರಿಪ್ಪಿನ ಮೂಲಕ ಕೊಟ್ಟೇನು. ಯಾಕಂದ್ರೆ ನಮಗೆ ಗೊಬ್ಬರ ಸಿಗಲಿಲ್ಲಪ್ಪ ಅಂತ ಹೇಳ್ಯಾರ. ನಾವು ಸುಮ್ಮ ಹಂಗೆ ಬಿಟ್ಬಿಟ್ಟಿವಿ ಅಂತಂತಂದ್ರೆ ಈಗ ನಮ್ಮ ಕಬ್ಬು ಅದಾವಲ್ಲ, ಈ ಕಬ್ಬುಗಳು ಇಳುವರಿದೊಳಗೆ ಭಾಳ ಕುಂಠಿತ ಆಕಾವಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ, ಇನ್ನು ನಾನು 19 ಮತ್ತು ಏನು ಮ್ಯಾಗ್ನೇಷಿಯಮ್ ಸಲ್ಫೇಟ್ ಅತ್ತಲ್ಲ ಅದನ್ನು ಈ ಕಬ್ಬಿಗೆ ಯಾವ ಥರನಾಗಿ ನಾನು ಕೊಟ್ಟನ ಅಂತ ಹೇಳ್ಯಾರ. ನಾ ಮೊದಲನೇದಾಗಿ ಒಂದು 6 ಕೊಡ ಹಿಡಿದು ಒಂದು ಬ್ಯಾರಲ್ ತೊಗೊಂಡನು. ಆ ಬ್ಯಾರಲ್ದೊಳಗನ ಒಂದು 6 ಕೊಡ ನೀರು ಹಾಕಿದನು. ನಂತರ ಏನು ಮಾಡಿದೆನಪ್ಪ ಅಂತಂತಂದ್ರೆ ಅದರೊಳಗೆ 99 ಅಂತಂದ್ರೆ 19 ಅದನ್ನು 2 kg ಹಾಕಿದನು. ನಂತರ ಏನು ಮಾಡಿನಪ್ಪ ಅಂತಂದ್ರೆ ಅದ ಬ್ಯಾರಲ್ದೊಳಗನ ನಾನು 50 kg ಮ್ಯಾಗ್ನೇಷಿಯಮ್ ಸಲ್ಫೇಟ್ ಹಾಕ್ಯಾನ. ನಂತರ ಅವನ್ನ ಸರಿಯಾಗಿ ನಾನು ಮಿಕ್ಸ್ ಮಾಡಿಕ್ಯಾರ ಒಂದು 10-15 ಮಿನಿಟ್ ಒಂದು ದೊಡ್ಡ ಕಟ್ಟಿಗೆ ತೊಗೊಂಡು ಅವನ್ನ ತಿರುವಿಕ್ಯಾರ. ಏನು ಮಾಡಿದಾನಪ್ಪ ಅಂತಂದ್ರೆ ಈಗ ನಾನು ನೋಡ್ತಲ್ಲ, ಈ ನಮ್ಮ ಕಬ್ಬಿಗೆ ಚೊಕ್ಕೆಲ್ಲ ಡ್ರಿಪ್ ಐತಿ. ಈ ಡ್ರಿಪ್ಪಿನ ಮುಖಾಂತರ ನಾನು ಈ ಕಬ್ಬಿಗೆ ಗೊಬ್ಬರ ಕೊಟ್ಟನು. ನೋಡ್ರಿ, ಈ ಕಬ್ಬಿಗೆ ನಾನು ಕರೆಕ್ಟ್ ಟೈಮಿಗೆ ಗೊಬ್ಬರ ಕೊಟ್ಟಿಕ್ಯಾರ. ಈಗ 15 ದಿವಸ ಆಗೈತಿ. ಆಮೇಲೆ ಯೂರಿಯಾ ಗೊಬ್ಬರಕ್ಕಿಂತ ನಮಗೆ ಈ ಗೊಬ್ಬರ ಬೆಳೆಗೂ ಚಲೋ ಐತಿ. ಆಮೇಲೆ ಮತ್ತು ನೋಡಿರಿ ಗ್ರೀನು ಭಾಳ ಐತಿ. ಆಮೇಲೆ ಬೆಳೆನೂ ಹೆಲ್ದಿ ಐತಿ. ಬರ್ರಿ ಇನ್ನು ನಾನು ಆ ಗೊಬ್ಬರ ಯಾವ ಥರನಾಗಿ ಡ್ರಿಪ್ನಾಗ ಬಿಟ್ಟನಂತ ಹೇಳ್ತಾನಂತ. ಈಗ ನಾ ಗೊಬ್ಬರ ಅದನ್ನು ಯಾವ ಥರ ಆಗಿಬಿಟ್ಟನಪ್ಪ ಅಂತಂದ್ರೆ ಪೈಲ ನಾವು ಡ್ರಿಪ್ ಚಾಲೂ ಮಾಡಿರ್ತೇವಲ್ಲ ಅದನ್ನು ನಾವು ಕರೆಕ್ಟ್ ಟೈಮಿಗೆ 1 ಎಕರೆಗೆ ನಾವು 2 ತಾಸಾರ ಡ್ರಿಪ್ ಚಾಲೂ ಮಾಡ್ಬೇಕು ಪೈಲ ನೀರು. ನಂತರ ಏನು ಮಾಡಬೇಕಪ್ಪ ಅಂತಂತಂದ್ರೆ 2 ತಾಸು ಚಾಲೋ ಆದಮೇಲೆ ಈಗ ನಾವು ಇಲ್ಲಿ ಗೊಬ್ಬರ ಮಿಕ್ಸ್ ಮಾಡಿದ್ವಲ್ಲ ಬೆರಲ್ದೊಳಗೆ, ಆ ಗೊಬ್ಬರ ನಾವು ಇಂಚೂರಿ ಮೂಲಕ ಆಗಲಿ, ನಂತರ ಏನಪ್ಪ ಅಂತಂದ್ರೆ ನಮ್ಮ ಚಾರ್ಜರ್ ಪಂಪಿಲಾಗಲಿ ಅವನ್ನ ನಾವು ಈ ಡ್ರಿಪ್ಪಿನ ಮೇನ್ ಪೈಪ್ ಹತ್ತಲ ಅದಕ್ಕೆ ಕಲೆಕ್ಷನ್ ಕೊಟ್ಟಿಕ್ಯಾರ. ನಾವು ಅದರೊಳಗೆ ಗೊಬ್ಬರ ಬಿಟ್ಟಿವಿ ಅಂತಂತಂದ್ರೆ ಆ ಗೊಬ್ಬರ 1 ಎಕರೆಗೆ ನೀರು ಎಲ್ಲಿ ಆಡ್ತೈತಲ್ಲ ಅಲ್ಲೆಲ್ಲ ಹೋಗಿ ನೀರಿನ ಮುಖಾಂತರವಾಗಿ ನಮ್ಮ ಈ ಬೆಳೆಗೆ ತಲುಪ್ತೈತಿ. ನೋಡ್ರಿ, ಈ ಥರಾಗಿ ನಾವು ದ್ರವದ ರೂಪದೊಳಗನ ನಾವು ಲವಣಾಂಶಗಳು ನಾವು ಪೀಕೆಗಳಿಗೆ ಅಂದ್ರೆ ನಮ್ಮ ಬೆಳೆಗಳಿಗೆ ನಾವು ಕೊಟ್ಟಿವು ಅಂತಂತಂದ್ರೆ ಬೆಳೆ ಭಾಳ ಹೆಲ್ದಿ ನೋಕತಿ. ನೋಡ್ರಿ, ಮತ್ತು ಬೆಳೆನೂ ಬಂಪರ್ ಬರ್ತೈತಿ.
ನಾವು ಕಾಳು ಗೊಬ್ಬರಕ್ಕಿಂತ ಕಾಳು ಗೊಬ್ಬರ ನಾವು ಒಗಿತೇವಲ್ಲ, ಕಾಳು ಗೊಬ್ಬರ ಒಗದ ಮೇಲೆ ಸರಿಯಾಗಿ ಅದಕ್ಕೆ ಹಸಿ ಬೇಕು. ಹಸಿ ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಸರಿಯಾಗಿ ನೀರಾರ ಬಿಡ್ಬೇಕು. ಅದು ಒಂದು ಸ್ವಲ್ಪ ನಮಗೆ ಹೆಚ್ಚು ಕಡಿಮೆ ಆಗಿತ್ತಪ್ಪ ಅಂತಂತಂದ್ರೆ ಅದು ಬೆಳೆಗೆ ತಗೋದಿಲ್ಲ. ಅದಕ್ಕಾಗಿ ನಾವು ಈ ಥರನಾಗಿ ನಾವು ದ್ರವ ರೂಪದೊಳಗೆ ನಾವು ನಮ್ಮ ಬೆಳೆಗಳಿಗೆ ನಾವು ಪೋಷಕಾಂಶ ಕೊಟ್ಟಿವಿ ಅಂತಂತಂದ್ರೆ ಅವು ಅಗದಿ ಫಾಸ್ಟ್ ಟೈಮಿಗೇನ ಆ ಲವಣಾಂಶ ಎಲ್ಲ ನಮ್ಮ ಬೆಳೆಗೆ ತಗೋತಾವಂತ ಹೇಳ್ಯಾರ. ನನ್ನ ಸ್ವಂತ ಅನುಭವದ ಮೇರೆಗೆ ಹಾಗೂ ನನ್ನ ಪ್ರಾಕ್ಟಿಕಲ್ ಮೇರೆಗೆ ನನ್ನ ರೈತ ಬಾಂಧವರಿಗೆ ನಾ ಈ ವಿಷಯವನ್ನು ಹೇಳತ್ತೇನೆ. ನಾ ಇನ್ನೊಂದು ನನ್ನ ರೈತ ಮಿತ್ರನ ಏನು ಹೇಳ್ತಾನೆ ಅಂತಂದ್ರೆ, ಈಗ ನಾವು ಬ್ಯಾರಲ್ದೊಳಗೆ ಏನು ಗೊಬ್ಬರ ನೀರಾಗಿ ಮಿಕ್ಸ್ ಮಾಡಿದವಲ್ಲ, ಆ ನೀರು ಅಂತಂತಂದ್ರೆ 1 ಎಕರೆಗೆ 50 kg ಮೆಗ್ನೀಷಿಯಮ್ ಸಲ್ಫೇಟ, ಆಮೇಲೆ 2 kg 19-19 ಇದು 1 ಎಕರೆಗೆ ಅಷ್ಟು ನಾವು ಇದನ್ನು ನೀರಿನಾಗ ಬಿಡ್ಬೇಕು. ಇದು 1 ಎಕರೆದು ಅಷ್ಟೇ ಡೋಸ ನೋಡ್ರಿ. ನಾನು ಈ ಡೋಸ ಬಿಟ್ಟು ಕರೆಕ್ಟ್ ಟೈಮ್ಗೆ 15 ದಿವಸ ಆಗೈತಿ. 15 ದಿವಸ ಆಗೈತಿ. ಕಬ್ಬು ಮಾತ್ರ ಅಗದಿ ಜಬರ್ದಸ್ತ್ ಕಲರು ಬಂದೈತಿ ಮತ್ತು ಕಬ್ಬ ಫುಲ್ ಹೆಲ್ದಿನೂ ಐತಿ ನೋಡ್ರಿ. ನನಗೀಗ ಅನ್ಸತೈತಿ ನಾವು ಬರೀ ವೀರ್ಯ ಗೊಬ್ಬರ ಅಂತ ಹೇಳ್ಯಾರ ಅಷ್ಟನ್ನು ನಂಬ್ಕೊಂಡು ಕೊಡೋಕ್ಕಿಂತ ಮೊದಲ ಈಗ ನಮ್ಮ ಉಳಿದ ಗೊಬ್ಬರದವಲ್ಲ, ಉಳಿದ ಗೊಬ್ಬರ ತೊಗೊಂಡು ನಾವು ಈ ಥರನಾಗಿ ನಮ್ಮ ವ್ಯವಸಾಯದೊಳಗೆ ನಾವು ಅಳವಡಿಸ್ಕೊಂಡೇವು ಅಂತಂತಂದ್ರೆ ಇಳುವರಿ ಬಂಪರ್ ಆಕತಿ. ಯಾಕಪ್ಪ ಅಂತಂದ್ರೆ ಈ ಬರೀ ಮೊದಲ ವೀರ್ಯ ಗೊಬ್ಬರ ಶಾರ್ಟೇಜ್ ಐತಿ. ನಾವು ವೀರ್ಯ ಗೊಬ್ಬರ ನಮಗಿಲ್ಲಪ್ಪ ಅಂತ ಹೇಳ್ಯಾರ, ನಾವು ಬಿಟ್ಕ್ಯಾರ ಕುಂತೇವು ಅಂತಂದ್ರೆ ಏನು ನಮ್ಮ ಕಬ್ಬಾಗಲಿ ಆಮೇಲೆ ನಮ್ಮ ಇನ್ನುಳಿದ ಏನು ಪೀಕ್ ಅದಾವಲ್ಲ ಅವೆಲ್ಲ ಬೆಳೆ ಕುಂಠಿತಕ್ಕಾವು. ಅದಕ್ಕಾಗಿ ನಾ ಏನು ಹೇಳ್ತೇನೆ ಅಂತಂತಂದ್ರೆ, ನಾವು ಯಾವುದೇ ಥರ ಒಂದೇ ಥರ ಗೊಬ್ಬರ ನಂಬ್ಕೊಂಡು ಕೊಂಡ್ರಕ್ಕಿಂತ ಮೊದಲ ನಾವು ಅದರೊಳಗೆ ಬೇರೆ ಬೇರೆ ಗೊಬ್ಬರ ಕೂಡಿಸ್ಕ್ಯಾರ ನಾವು ಅದನ್ನು ನಮ್ಮ ಬೆಳೆಗಳಿಗೆ ನಾವು ಅದನ್ನು ಉಪಯೋಗ ಮಾಡ್ಕೊಂಡು ಬಂದೆವು ಅಂತಂತಂದ್ರೆ ಬೆಳೆನೂ ಚಲೋ ಬರ್ತೈತಿ, ಆಮೇಲೆ ಇಳುವರಿ ಹೆಚ್ಚಾಕತಿ ನೋಡಿರಿ. ನಾನು ಈ ಕಬ್ಬಿಗೆ ಕರೆಕ್ಟ್ ಟೈಮಿಗೆ 15 ದಿವಸ ಆಗೈತಿ. 15 ದಿವಸ ಆಗೈತಿ. ನಾನು 19 ಆಮೇಲೆ ಮೆಗ್ನೀಷಿಯಮ್ ಸಲ್ಫೇಟ ಇದನ್ನು ಡ್ರಿಪ್ ಮುಖಾಂತರವಾಗಿ ಈ ಕಬ್ಬಿಗೆ ಬಿಟ್ಟನು. ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇಳ್ತಾನು, ನಮಗೆ ಯೂರಿಯಾ ಗೊಬ್ಬರ ಸಿಗೋದು ಅಟ್ಟೋ ಆತ. ನಾ ಹೇಳಿದ್ನಿಲ್ಲ, ಈ ಗೊಬ್ಬರನೂ ನಾವು ಕಬ್ಬಿಗೆ ಡ್ರಿಪ್ ಮುಖಾಂತರವಾಗಿ ನಾವು ಬಿಟ್ಟು ಅಂತಂತಂದ್ರೆ ಸಕ್ಸಸ್ ಆಕತಿ. ಆಮೇಲೆ ನಮಗೆ ವೀರ್ಯ ಗೊಬ್ಬರ ಜರೂರತ ಬರಲ್ಲ ಅಂತ ಹೇಳ್ಯಾರ. ನಾನು ಹೇಳ್ತೇನೆ ನೋಡ್ರಿ. ಇಷ್ಟೆಲ್ಲ ಹೇಳಿ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.